ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಈಗ ಸಮರವನ್ನೇ ಸಾರ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಈಗ ತನ್ನ ಆಕ್ರೋಶ ಅಸಮಾಧಾನವನ್ನು ಹೊರಗಾಕ್ತಿದೆ. ಸಂಘದ ಅಧ್ಯಕ್ಷರಿಂದ ಮತ್ತೊಂದು ಹೊಸ ಬಾಂಬ್ ಅನ್ನು ಸ್ಫೋಟಿಸಲಾಗಿದೆ. 224 ಶಾಸಕರಲ್ಲಿ ಶೇಕಡಾ 30ರಷ್ಟು ಶಾಸಕರಿಂದ ಕಿರುಕುಳ ಕೊಡಲಾಗ್ತಿದೆಯಂತೆ. 3 ಪಕ್ಷಗಳ ಶಾಸಕರಿಂದಲೂ ಕೂಡ ಈ ರೀತಿ ಕೆಲಸ ಆಗ್ತಿದೆ. ಪೂಜೆ ನೆಪದಲ್ಲಿ ಶಾಸಕರಿಂದ ಗುತ್ತಿಗೆದಾರರಿಗೆ ತೊಂದರೆ ಆಗ್ತಿದೆ. ಸಿಎಂ ಎಲ್ಲಾದ್ರೂ ಅನುಮತಿಯನ್ನ ಕೊಟ್ರೆ ಸಾಕ್ಷಿ ಸಮೇತ ನಾನು ಹಿಡಿದು ಕೊಡ್ತೀನಿ ಅಂತ ಈಗ ಗುತ್ತಿಗೆದಾರರ ಸಂಘ ಮುಂದೆ ಬರ್ತಿದೆ. ಅಧ್ಯಕ್ಷರು ಮುಂದೆ ಬರ್ತಿದ್ದಾರೆ. ಇತರರೆಲ್ಲರೂ ಕೂಡ ಹೊಸ ಬಾಂಬ್ ಇದು. ಕಳೆದ ಸರ್ಕಾರದ ಅವಧಿಯಲ್ಲಿ ಈ 40% ಎನ್ನುವಂತ ಕಮಿಷನ್ ಆರೋಪ ದೊಡ್ಡ ಮಟ್ಟಕ್ಕೆ ಬಿಜೆಪಿಗೆ ಮುಳುವಾಗಿತ್ತು. ಅಧಿಕಾರಕ್ಕೆ ಬಂದ ಮೇಲೆ 50%, 60% ಅಂತ ಸ್ವತಃ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಆಯಿತು. ಬೇರೆ ಬೇರೆ ಸ್ವರೂಪ ಪಡ್ಕೊಳ್ತು. ಗುತ್ತಿಗೆದಾರರ ಸಂಘದ ಮೇಲೆ ಸಾಕಷ್ಟು ಅನುಮಾನಗಳು, ಆರೋಪಗಳೆಲ್ಲ ಬಂದಿತ್ತು. ಈಗ ಗುತ್ತಿಗೆದಾರರ ಸಂಘದವರು ಮತ್ತೆ ಒಂದು ಹೊಸ ಬಾಂಬ್ ಏನು ಕೇಳಿದ್ರೆ, ರಾಜ್ಯದಲ್ಲಿದ್ದಾರಲ್ಲ ಶಾಸಕರು, 224 ಶಾಸಕರಲ್ಲಿ ಸುಮಾರು ಶೇಕಡಾ 30ರಷ್ಟು ಶಾಸಕರಿಂದ ಕಿರುಕುಳ ಅಂತೆ. ಅದರಲ್ಲಿ 3 ಪಕ್ಷ, ಬಿಜೆಪಿ, ಜೆಡಿಎಸ್ ಜೊತೆಯಲ್ಲಿ ಕಾಂಗ್ರೆಸ್ ಎಲ್ಲರೂ ಸೇರ್ಕೊಂಡು ಕಿರುಕುಳ ಕೊಡ್ತಿದ್ದಾರೆ. 3 ಪಕ್ಷದಿಂದ ಆ ಕೆಲಸ, ಈ ಕೆಲಸ, ಪೂಜೆ, ಉದ್ಘಾಟನೆ ಎಲ್ಲಾ ವಿಚಾರದಲ್ಲೂ ಕೂಡ ನಮಗೆ ಹಿಂಸೆ ಕೊಡ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲಾದರೂ ಅನುಮತಿಯನ್ನ ಕೊಟ್ಟರು, ಗ್ರೀನ್ ಸಿಗ್ನಲ್ ಎಲ್ಲಾದರೂ ಕೊಟ್ಟುಬಿಟ್ರು ಅಂತಂದ್ರೆ ಸಾಕ್ಷಿ ಸಮೇತವಾಗಿ ಹಿಡಿದು ಕೊಡ್ತೀವಿ ಅಂತ ಬಹಿರಂಗವಾಗಿ ಈಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು, ಇಡೀ ಸಂಘವೇ ಮುಂದೆ ಬಂದು ನಿಂತ್ಕೊಳ್ತಾ ಇದೆ. ದೊಡ್ಡ ಮಟ್ಟದ ಬಾಂಬು, ಡೈನಾಮೈಟ್ ಈಗ ರಾಜ್ಯ ಸರ್ಕಾರ ಸೇರಿ 3 ಪಕ್ಷಗಳ ಸುತ್ತಾ ಇದೆ. ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಒಬ್ಬೊಬ್ಬರನ್ನ ಸಾಕ್ಷಿ ಸಮೇತ ನಾವು ಹಿಡಿದು ಕೊಡ್ತೇವೆ ಅಂತ ಮಂಜುನಾಥ್ ಅವರೀಗ ಹೇಳಿಕೆ ಕೊಡ್ತಿದ್ದಾರೆ. ಶಾಸಕರು ಹೆಂಡತಿ ಮಕ್ಕಳ ಹೆಸರಿನಲ್ಲೇ ಕಂಪನಿಯನ್ನ ಮಾಡಿದ್ದಾರೆ. ಮಾರ್ಚ್ 6ರ ಪ್ರತಿಭಟನೆಯ ವೇಳೆಯಲ್ಲೇ ಇದೆಲ್ಲ ಹೇಳ್ತೇವೆ ಅಂತಿದ್ದಾರೆ. ಗದಗ ಶಾಸಕರಂತೆ ಎಲ್ಲ ಪಕ್ಷಗಳಲ್ಲಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತ ಮಂಜುನಾಥ್ ಅವರು ಕೊಟ್ಟಿರುವಂತ ಬಹಿರಂಗ ಹೇಳಿಕೆ ಇದು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದಿಬ್ಬರನ್ನ ನಾವು ಸಾಕ್ಷಿ ಸಮೇತ ಹಿಡ್ಕೊಳ್ತೀವಿ. ಶಾಸಕರವ್ರ ಹೆಂಡತಿ ಮಕ್ಕಳು ಯಾರ್ಯಾರ ಹೆಸರಲ್ಲಿ ಬೇನಾಮಿ ಆಸ್ತಿ, ಯಾವ್ಯಾವ ಕಂಪನಿ ಮಾಡಿಕೊಂಡಿದ್ದಾರೆ, ಅದರಲ್ಲಿ ಏನೇನು ವಹಿವಾಟು ಆಗುತ್ತೆ ಅನ್ನೋದನ್ನ ಮಾರ್ಚ್ 6, ಯಾಕಂತಂದ್ರೆ ಅಧಿವೇಶನ, ಒಂದು ಕಡೆ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಈ ಹಿಂದೆಯೂ ಕೂಡ ಒಂದು ಡೆಡ್ಲೈನ್ ಕೊಟ್ಟಿದ್ರು. ನಮ್ಮ ಸಮಸ್ಯೆ, ನಮಗೆ ಏನು ಹಣ ಬರಬೇಕು, ಜೊತೆಯಲ್ಲಿ ಗುತ್ತಿಗೆದಾರರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ಮಾರ್ಚ್ 6ರಂದು ನಾವು ದೊಡ್ಡ ಮಟ್ಟದ ಧರಣಿ ಕೂತ್ಕೊಂತೀವಿ, ಹೋರಾಟ ಮಾಡ್ತೀವಿ, ಬಿಡೋದೇ ಇಲ್ಲ ಅಂತ ಈ ಹಿಂದೆನೇ ಡೆಡ್ಲೈನ್ ಕೊಟ್ಟಿದ್ರು. ಈಗ ಮತ್ತೆ ಮಾರ್ಚ್ 6ರ ಒಳಗೆ ನೀವು ಏನಾದರೂ ಸರಿ ಮಾಡಿಲ್ಲ ಅಂತಂದ್ರೆ ಎಲ್ಲರ ಬಂಡವಾಳವನ್ನ ಬಿಚ್ಚಿಡ್ತೀವಿ, 3 ಪಕ್ಷದ ಶಾಸಕರ ಇಡೀ ಬ್ರಹ್ಮಾಂಡವನ್ನ ಬಯಲು ಮಾಡ್ತೀವಿ ಅಂತ ಈಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ.